ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಟ ದರ್ಶನ್ಗೆ ಕಂಟಕವಾಗ್ಬಿಟ್ರ ಈ ಡಿ ಕಂಪನಿಯ ಗ್ಯಾಂಗ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗೆ ಬೆದರಿಕೆ ಹಿಂದಿರೋದು ಯಾರು? ಹಾಗಾದ್ರೆ ಬೆದರಿಕೆ ಹಾಕಿರೋದು ಯಾರು? ಅದ್ರ ಜೊತೆಗೆ ಅವ್ರ ಹಿಂದೆ ಇರೋದು ಯಾರು? ಇದೆಲ್ಲವೂ ಕೂಡ ದರ್ಶನ್ಗೆ ಯಾವ ರೀತಿ ಕಂಟಕ ಆಗಬಹುದು? ಕಂಪನಿ ಅನ್ನುವಂತ ಪೋಸ್ಟರ್ ಗಮನಿಸಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಗಮನಿಸಿರ್ತೀರಿ. ಹಾಗಾದ್ರೆ ಈ ಡಿ ಕಂಪನಿಯಲ್ಲಿ ಇರೋದು ಯಾರು? ನಿಜಕ್ಕೂ ಕೂಡ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ಯಾರೋ? ಅವ್ರ ಹಿಂದಿರೋದು ಯಾರು? ಈ ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ಗೆ ಬಂದಿದ್ದ ಆ ನಾಲ್ವರು ಯಾರು? ಬೆದರಿಕೆ ಬಗ್ಗೆ ವಾಟ್ಸ್ಆಪ್ ಕಾಲ್ ನಲ್ಲಿ ಏನ್ ಚರ್ಚೆ ನಡೀತು? ಆರೋಪಿ ಪುನೀತ್ ಆ ನಾಲ್ವರ ಬಗ್ಗೆ ಬಾಯ್ ಬಿಡ್ತಿಲ್ಲ ಯಾಕೆ? ಆ ನಾಲ್ವರು ಯಾರು ಅಂತೇಳಿ ಪುನೀತ್ ಬಾಯ್ ಬಿಡ್ತಾ ಇಲ್ಲ. ನಿಜಕ್ಕೂ ಆ ನಾಲ್ವರಿಗೂ ಸಾಕ್ಷಿಗೂ ಬೆದರಿಕೆ ಇರುವಂತ ಈ ಲಿಂಕ್ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ ಕಂಪನಿ ಗ್ಯಾಂಗ್ ಪಿನ್ ಟು ಪಿನ್ ಡೀಟೇಲ್ಸ್. ಆರೋಪಿ ಪುನೀತ್ಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಫುಲ್ ಡ್ರಿಲ್ ಮಾಡ್ಲಾಗ್ತಾ ಇದೆ. ಆದ್ರೆ ಎಷ್ಟೇ ವಿಚಾರಿಸಿದ್ರು ಕೂಡ ಪುನೀತ್ ಯಾವುದೇ ಡೀಟೇಲ್ಸ್ ಹೇಳ್ತಾ ಇಲ್ಲ, ಬಾಯ್ ಬಿಡ್ತಾ ಇಲ್ಲ, ಸೀಕ್ರೆಟ್ ಆಗಿಟ್ಟಿದ್ದಾನೆ. ಹಾಗಾದ್ರೆ ಆ ನಾಲ್ವರು ಕಾನ್ಫರೆನ್ಸ್ ನಲ್ಲಿ ಬಂದವ್ರು ಯಾರು? ವಾಟ್ಸ್ಆಪ್, ಫೇಸ್ಬುಕ್ ಜೊತೆಗೆ ಇನ್ಸ್ಟಾಗ್ರಾಮ್ ಚಾಟ್ ಪ್ರತಿಯೊಂದನ್ನು ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟೇ ತನಿಖೆ ಮಾಡಿದ್ರು, ವಿಚಾರಣೆ ಮಾಡಿದ್ರು ಕೂಡ ಪುನೀತ್ ಯಾವ ವಿಚಾರವನ್ನು ಬಾಯ್ ಬಿಡ್ತಾ ಇಲ್ಲ. ಕಾನ್ಫರೆನ್ಸ್ ಕಾಲ್ಗೆ ಬಂದವರ ಬಗ್ಗೆ ಬಾಯ್ ಬಿಡದಂತ ಆರೋಪಿ ಪುನೀತ್ ಮೊಬೈಲ್ ನಲ್ಲಿ ಎಲ್ಲಾ ಡೇಟಾ ಈಗಾಗಲೇ ಡಿಲೀಟ್ ಆಗ್ಬಿಟ್ಟಿವೆ. ಬೆದರಿಕೆ ವೇಳೆ ಕರೆ ಮಾಡಿದ್ದ ಗ್ರೂಪ್ ಕಾಲ್ ಲಾಗ್ ಕೂಡ ಡಿಲೀಟ್ ಆಗಿದೆ. ಹೀಗಾಗಿ ಪುನೀತ್, ವೇಣು, ಸುಹಾಸ್ ಮೊಬೈಲ್ ಜಪ್ತಿ ಮಾಡಿರೋ ಪೊಲೀಸರು ಮೂವರ ಮೊಬೈಲ್ಗಳು ಕೂಡ ಈಗಾಗಲೇ ಎಫ್ಎಸ್ಎಲ್ಗೆ ಕಳುಹಿಸಿ ಕೊಡಲಾಗಿದೆ. ತ್ವರಿತವಾಗಿ ಎಫ್ಎಸ್ಎಲ್ ರಿಪೋರ್ಟ್ ಪಡೆಯೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಎಫ್ಎಸ್ಎಲ್ ರಿಪೋರ್ಟ್ ಕೊಡಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮರು ಪರಿಶೀಲನಾ ಅರ್ಜಿಯನ್ನು ಹಾಕೊಂಡಿರುವಂತ ದರ್ಶನ್ ಪರ ವಕೀಲರು, ಅಂದ್ರೆ ಇವರಿಗೆ ಸದ್ಯಕ್ಕೆ ಬೇಲಿಲ್ಲ ಅಂತ ಏನ್ ಹೇಳಲಾಗಿತ್ತು, 1 ವರ್ಷ ಈ ಒಂದು ಟ್ರಯಲ್ ಮುಗಿಯೋವರೆಗೂ ಬೇಲಿಗೆ ಅರ್ಜಿ ಹಾಕಂಗಿಲ್ಲ ಅಂದಿದ್ರಲ್ಲ, ಅದ್ರ ಬಗ್ಗೆ ಇನ್ನೊಂದ್ಸಲ ಮರು ಪರಿಶೀಲನೆ ಮಾಡಿ ಅಂತ ದರ್ಶನ್ ಪರ ಈಗಾಗಲೇ ಅರ್ಜಿ ಹಾಕೊಂಡಿದ್ದಾರೆ ಅವ್ರ ವಕೀಲರು. ಹಾಗಾಗಿ ಅದು ಕೂಡ ವಿಚಾರಣೆಗೆ ಬರಬಹುದು. ಅರ್ಜಿ ವಿಚಾರಣೆ ವೇಳೆಗೆ ಸಾಕ್ಷಿ ಬೆದರಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡಿಬೇಕು, ತನಿಖೆ ಮಾಡಬೇಕು ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ನೋಡಿ ಸಾಕ್ಷಿಗೆ ಬೆದರಿಕೆ ಹಾಕ್ತಿದ್ದಾರೆ, ಹಾಗಾಗಿ ಬೇಲ್ ಕೊಡಬೇಡಿ ಅಂತೇಳಿ ಸರ್ಕಾರದ ಪರ ವಕೀಲರು ಅದನ್ನ ವಕಾಲತ್ ವಹಿಸಬಹುದು, ವಾದ ಮಂಡನೆ ಮಾಡಬಹುದು. ಹಾಗಾಗಿ ಆದಷ್ಟು ಬೇಗ ಈ ಕಾಲ್ ಡೀಟೇಲ್ಸ್ ಬಗ್ಗೆ ಎಫ್ಎಸ್ಎಲ್ ಇಂದ ರಿಪೋರ್ಟ್ ಕೊಡಿ ಅಂತ ಎಫ್ಎಸ್ಎಲ್ ನವರಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ ಪೊಲೀಸರು. ಸದ್ಯಕ್ಕೆ ಪುನೀತ್ ಯಾಕೆ ಬಾಯ್ ಬಿಡ್ತಾ ಇಲ್ಲ, ಆ ನಾಲ್ವರು ಯಾರು, ಈ ಕಾನ್ಫರೆನ್ಸ್ ಕಾಲ್ ನಲ್ಲಿ ಬಂದಿರೋರು, ಅದ್ರ ಬಗ್ಗೆ ಕುತೂಹಲ ಇದೆ. ಪೊಲೀಸರ ತನಿಖೆಯಲ್ಲಿ ಪುನೀತ್ ಅಂತೂ ಯಾವ ವಿಚಾರವನ್ನು ಈಗ ಬಾಯ್ ಬಿಟ್ಟಿಲ್ಲ. ಬಟ್ ಇವ್ರು ಮಾಡ್ತಾ ಇರುವಂತ ಎಡವಟ್ಟುಗಳಿಂದ ದರ್ಶನ್ ಬೇಲ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಾರಣ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು ಅಂದ್ರೆ ಸುಮ್ಮನೆ ಅಲ್ಲ, ಅದು ಬಹಳ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಆ ಸಾಕ್ಷಿದಾರನೇ ಹೋಗಿ ಹೇಳ್ಕೊಂಡಿರೋದು, ನನಗೆ ಥ್ರೆಟ್ ಇದೆ, ಬೆದರಿಕೆ ಹಾಕ್ತಾ ಇದ್ದಾರೆ, ಹೀಗೆ ಸಾಕ್ಷಿ ಹೇಳು, ನೀನು ಈ ರೀತಿ ಹೇಳ್ಬೇಡ ಅಂತ ಹೇಳ್ಕೊಡ್ತಿದ್ದಾರೆ ನನಗೆ ಅಂತ. ಹಾಗಾಗಿ ಈ ಎಲ್ಲಾ ವಿಚಾರಗಳು, ಬೆಳವಣಿಗೆಗಳೇನಿದಾವೆ, ದರ್ಶನ್ ಬೇಲ್ ಇರಬಹುದು, ದರ್ಶನ್ ವಿರುದ್ಧ ಮುಂದಿನ ಕ್ರಮದ ಬಗ್ಗೆ, ಇದೆಲ್ಲದ್ರ ಮೇಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈ ಪುನೀತ್ ಸಂದೀಪ್ಗೆ ಏನ್ ಬೆದರಿಕೆ ಹಾಕಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಬೇಕು ಅಂತ ಅಂದ್ರೆ ಆ ಕಾಲ್ ಡೀಟೇಲ್ಸ್ ಲಭ್ಯ ಆಗ್ಬೇಕು. ಬಟ್ ಇವರೆಲ್ಲರೂ ಕೂಡ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಎಲ್ಲ ಚಾಟ್ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಪರಿಚಿತರೇ ಪುನೀತ್ ಮೂಲಕ ಬೆದರಿಕೆ ಹಾಕಿಸಿರುವಂತ ಸಾಧ್ಯತೆ ಕೂಡ ಇದೆ. ಡಿ ಕಂಪನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡ್ಕೊಳ್ತಾ ಇದ್ದಂತ ಪುನೀತ್ ಬೆದರಿಕೆ ಹಾಕೋದಕ್ಕೆ ಹೇಳಿದ್ಯಾರು ಅನ್ನೋ ಬಗ್ಗೆ
ಪುನೀತ್ ಬಾಯ್ ಬಿಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಪ್ರೊಡ್ಯೂಸರ್ಗಳ ಮೇಲೆ ಅನುಮಾನ ಅಂತಿರುವಂತ ದರ್ಶನ್ ಪರ ವಕೀಲ್, ದರ್ಶನ್ಗೆ ಆಗದೆ ಇರುವಂತ ಪ್ರೊಡ್ಯೂಸರ್ಗಳು ಈ ರೀತಿ ಮಾಡಿಸಿರುವಂತ ಅನುಮಾನ ಇದೆ ಅಂತ ದರ್ಶನ್ ಪರ ವಕೀಲರ ಆರೋಪ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಟ ದರ್ಶನ್ಗೆ ಆಗದೆ ಇರುವ ಪ್ರೊಡ್ಯೂಸರ್ಗಳು ಅಂದ್ರೆ ಯಾರು? ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇರುವಂತ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಈಗ ದರ್ಶನ್ ಪರ ವಕೀಲರು ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆನೂ ಕೂಡ ತನಿಖೆ ಶುರುವಾಗಿದೆ. ಹಾಗಾದ್ರೆ ದರ್ಶನ್ಗೆ ಆಗದೆ ಇರುವಂತ ಪ್ರೊಡ್ಯೂಸರ್ ಯಾರು? ಅವರೇ ಈ ರೀತಿ ಮಾಡಿಸಿದ್ದ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ಆಯಾಮದಲ್ಲೂ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಪುನೀತ್ ಮಾಡಿದಂತ ಒಂದು ಎಡವಟ್ಟಿನಿಂದಾಗಿ ಈಗ ತನಿಖೆ ಮತ್ತಷ್ಟು ಚುರುಕನ್ನ ಪಡ್ಕೊಂಡಿದೆ. ಕಾರಣ ನಿಜಕ್ಕೂ ಕೂಡ ಸಾಕ್ಷಿದಾರನಿಗೆ ಈ ರೀತಿ ಬೆದರಿಕೆ ಹಾಕೋದಕ್ಕೆ ಅಂತ ಪುನೀತ್ಗೆ ಯಾರಾದ್ರೂ ಹೇಳ್ಕೊಟ್ರ, ಕಾನ್ಫರೆನ್ಸ್ ಅಲ್ಲಿ ಯಾರು ಬಂದಿದ್ರು ಅದ್ರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಶುರುವಾದ ಬೆನ್ನಲ್ಲೇ ಈಗ ಈ ಒಂದು ಬೆಳವಣಿಗೆ ಏನಿದೆ, ದರ್ಶನ್ ಬೇಲಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಮತ್ತೊಂದ್ ಕಡೆ ಪುನೀತ್ ಯಾವ ವಿಚಾರವನ್ನು ಬಾಯ್ ಬಿಡ್ತಾ ಇಲ್ಲ ಅಂತ. ಬಟ್ ಈಗ ದರ್ಶನ್ ಪರ ವಕೀಲರು ಮಾಡಿರೋ ಆರೋಪ ಯಾರೋ ಪ್ರೊಡ್ಯೂಸರ್ ದರ್ಶನ್ಗೆ ಆಗದೆ ಇರೋರು ಈ ರೀತಿ ಮಾಡಿಸಿದ್ದಾರೆ ಅಂತ. ಇದೆಲ್ಲದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ, ಈಗಾಗಲೇ ಏನು ಪುನೀತ್ ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆಗಳೇನಿದೆ ಅವು ಕೂಡ ಈಗಾಗಲೇ ಸಾಕಷ್ಟು ಅನುಮಾನಗಳಿಗೂ ಕೂಡ ಈಗಾಗಲೇ ಕಾರಣ ಆಗಿರುವಂತದ್ದು. ಈಗ ಏನು ಕೋರ್ಟ್ ಕೂಡ 5 ದಿನ ಕಸ್ಟಡಿಗೂ ಕೂಡ ಕೊಟ್ಟಿರುವಂತದ್ದು. ಕೋರ್ಟ್ ಏನು ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ಏನು ಪುನೀತ್ ಆಗಿರ್ಬೋದು ಮತ್ತೆ ಇನ್ನೂ ಇಬ್ರು ಆರೋಪಿಗಳೇನಿದ್ದಾರೆ ಅವರನ್ನ ತೀವ್ರ ವಿಚಾರಣೆಗೂ ಕೂಡ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ಏನೋ ಒಳಪಡಿಸಿರುವಂತದ್ದು. ಅಂದ್ರೆ ಇವರು ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆ ಮೇಲೆ ಕೂಡ ಈಗಾಗಲೇ ತನಿಖೆ ಸಾಕ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾದಂತ ಆರೋಪಿ ಅಂದ್ರೆ ಅದು ಕೂಡ ಪುನೀತ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈತ ಕೂಡ ಸೋಷಿಯಲ್ ಮೀಡಿಯಾಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಸೊ ಹೀಗಾಗಿ ಇವರು ಕಾನ್ಫರೆನ್ಸ್ ಕಾಲ್ ಅನ್ನ ಮಾಡಿರ್ತಾರೆ ವಾಟ್ಸ್ಆಪ್ ಅಲ್ಲಿ. ಸೊ ಹೀಗಾಗಿ ಆ ಒಂದು ಸಂದೀಪ್ಗೆ ಕರೆ ಮಾಡಿದ್ದು ಯಾವಾಗ ಮತ್ತೆ ಎಷ್ಟು ಜನ ಇದ್ರು ಮತ್ತೆ ಏನೇನೆಲ್ಲ ಮಾತನಾಡಿದ್ರು, ಯಾಕಂದ್ರೆ ಇಲ್ಲಿ ವಾಟ್ಸ್ಆಪ್ ಕರೆ ಆಗಿರೋದ್ರಿಂದಾಗಿ ನೀವು ಇಲ್ಲಿ ಸಿಡಿಆರ್ ಕೂಡ ತೆಗೆದು ಅನಂತರ ಅದನ್ನ ಏನು ಟೆಲಿಕಾಂ ಕಂಪನಿಯಿಂದನೂ ಕೂಡ ತೆಗೆಯೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ FSL ಗೂ ಕೂಡ ಈ ಒಂದು ವಿಚಾರಗಳನ್ನ ಕೂಡ ಈಗಾಗಲೇ ಕಳಿಸಿರುವಂತದ್ದು. ಅವರು ವಾಟ್ಸ್ಆಪ್ ನ ಏನು ಬ್ಯಾಕಪ್ ಅನ್ನ ಮಾಡಬೇಕಾಗತ್ತೆ, ಅಲ್ಲಿ ಮಾತನಾಡಿರುವಂತಹ ಕಾಲ್ ರೆಕಾರ್ಡ್ಸ್ ಅನ್ನ ತೆಗಿಬೇಕಾಗತ್ತೆ. ಅದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ FSL ಗೂ ಕೂಡ ಕಳಿಸಿರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೊಲೀಸರು ಕೂಡ FSL ರಿಪೋರ್ಟ್ ಬರುವವರೆಗೂ ಕೂಡ ಕಾಯಬೇಕಾಗತ್ತೆ. ಆದ್ರೆ ಈಗ 5 ದಿನ ಕಸ್ಟಡಿಗೆ ತಗೊಂಡಿರೋದ್ರಿಂದಾಗಿ ಅವರು ಯಾರ್ಯಾರ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋ ಒಂದು ಕಾರಣದಿಂದಾಗಿ ಅವರ 3 ಜನದ ಮೊಬೈಲ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿರುವಂತದ್ದು. ಯಾಕಂದ್ರೆ ಯಾರು ಹೇಳ್ಸಿ ಈ ರೀತಿಯಾಗಿ ಮಾಡಿದಾರ ಅಥವಾ ಯಾರ ಹತ್ರನಾರು ಹಣವನ್ನ ಇಸ್ಕೊಂಡು ಈ ರೀತಿಯಾಗಿ ಮಾಡಿದಾರ ಅಥವಾ ನಿಜಕ್ಕೂ ಕೂಡ ಅವರ ಆಪ್ತರ ಯಾರಾದ್ರೂ ಈ ರೀತಿಯಾಗಿ ಮಾಡಿ ಅಂತ ಹೇಳ್ಕೊಟ್ರ, ಹೀಗೆ ಸಾಕಷ್ಟು ಆಯಾಮಗಳು ಕೂಡ ಈ ಒಂದು ಕೇಸ್ನಲ್ಲೂ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಕೂಡ ಪೊಲೀಸರು ಮೂವರನ್ನು ಕೂಡ ತೀವ್ರವಾದಂತಹ ವಿಚಾರಣೆಗೂ ಕೂಡ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಏನು ಇಲ್ಲಿ ಪುನೀತ್ ಏನಿದ್ದಾನೆ ಆತನ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಆತನ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರ್ಬೋದು, ಪದೇ ಪದೇ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದ ಮತ್ತೆ ಈತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇರ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಿದ್ದಾರೆ. ಈಗಾಗಲೇ ಈ ಬಹುತೇಕವಾಗಿ ನಿನ್ನೆ 1 ದಿನ, ಇವತ್ತು 2ನೇ ದಿನಕ್ಕೂ ಕೂಡ ಈಗಾಗಲೇ ಕಸ್ಟಡಿ ಇರುವಂತದ್ದು. ಸೊ ಹೀಗಾಗಿ ಪ್ರತಿದಿನ ಅವರನ್ನ ಡ್ರಿಲ್ ಮಾಡುವಂತ ಕೆಲಸಕ್ಕೂ ಕೂಡ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ರೀತಿಯಾಗಿ ಬೇರೆ ಯಾರಿಗಾರು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಏನು ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ನಟ ದರ್ಶನ್ಗೆ ಆಗದೆ ಇರುವಂತಹ ವ್ಯಕ್ತಿಗಳು ಯಾರಿರ್ತಾರೆ ಅವರೇನಾದ್ರೂ ಈ ಒಂದು ಕೆಲಸವನ್ನ ಮಾಡಿಸಿದ್ರ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಇವರ ಕಡೆಯಿಂದ ಅಂದ್ರೆ ಈಗ ಅರೆಸ್ಟ್ ಮಾಡಿರುವಂತಹ ಆರೋಪಿಗಳ ಕಡೆಯಿಂದ ಅವರ ಹೆಸರೇನಾದ್ರು ಬಾಯ್ ಬಿಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಈ ಆರೋಪಿಗಳು ಕೊಡುವಂತಹ ಹೇಳಿಕೆ ಮೇಲೆ ಇನ್ನು ಕೆಲವರಿಗೆ ಏನೋ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.